ನೋಡಿ ನಮ್ಮೆಲ್ಲ 8ನೇ ತರಗತಿ ವಿದ್ಯಾರ್ಥಿಗಳೇ, ನಿಮ್ಮ ವರ್ಗ ಮತ್ತು ಘನಗಳು ಅಧ್ಯಾಯದ ಮೇಲೆ ಮುಂದೆ ನಮ್ಮ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ. ಇಲ್ಲಿ ಮುಂದುವರೆದ ಭಾಗದಲ್ಲಿ ನಾನು ನಿನ್ನೆ ಅವಧಿವರೆಗೆ ನಿಮಗೆ ಏನು ಅಪವರ್ತನ ವಿಧಾನದಿಂದ ವರ್ಗಮೂಲ ಹೇಗೆ ಕಂಡುಹಿಡಿಯಬೇಕು ಅಂತಕ್ಕಂಥದ್ದನ್ನು ಹಿಂದಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ನಿಮ್ಮ ಪಠ್ಯಪುಸ್ತಕದಲ್ಲಿ ಅಭ್ಯಾಸಕ್ಕೆ ಸಂಖ್ಯೆ ಕೊಟ್ಟಿಲ್ಲ, ಹಿಂಗೆ ಎಕ್ಸಸೈಸ್ ಅಥವಾ ಅಭ್ಯಾಸ 1.1 1.2 ಅಂತ ಹಿಂಗೆ ಕೊಟ್ಟಿಲ್ಲ. ಹಿಂಗೆ ಕ್ವಶನ್ ಮಾರ್ಕ್ ಹಾಕಿ ಕಂಡು ಹಿಡೀರಿ ಅಂತ ಹೇಳಿ ಒಂದಿಷ್ಟು ಪ್ರಶ್ನೆಗಳ ಸರಣಿಯನ್ನು ಕೊಟ್ಟಿದ್ದಾರೆ. ಅವುಗಳಿಗೆ ಪರಿಹಾರ ಏನು ಅನ್ನೋದನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಏನಂತ ಬಂದದಂದರೆ ಈ ರೀತಿ ಅದನ್ನು, ಕೆಳಗಿನ ಸಂಖ್ಯೆಗಳಲ್ಲಿ ಯಾವುದು ಪೂರ್ಣ ವರ್ಗಗಳಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಇಲ್ಲೇ ಒಂದಿಷ್ಟು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ, 2032 2048 ಹೀಗೆ 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಈ ಪ್ರಶ್ನೆಗೆ ನಾವು ಉತ್ತರ ಹೇಳಬೇಕು ಅಂದರೆ ನಾವು ಒಂದು ನಿಯಮ ನೆನಪು ಮಾಡ್ಕೋಬೇಕು ವರ್ಗ ಸಂಖ್ಯೆಗಳದ್ದು. ಏನಪ್ಪ ಅಂತಂದ್ರೆ, ಯಾವುದೇ ಒಂದು ವರ್ಗ ಸಂಖ್ಯೆ ತೊಗೊಂಡ್ರಿ ಅಂದ್ರೆ ಬಿಡಿ ಸ್ಥಾನದೊಳಗೆ, ವರ್ಗ ಸಂಖ್ಯೆ ಬಿಡಿ ಸ್ಥಾನದೊಳಗೆ ಏನು ಇರಂಗಿಲ್ಲ ಹೇಳ್ರಿ, 2 3 7 ಮತ್ತು 8 ಈ 4ರೊಳಗಿಂದ ಯಾವುದೇ ಒಂದು ಸಂಖ್ಯೆ ಇತ್ತು ಅಂತಂದ್ರೆ ಅದು ಯಾವ ಸಂಖ್ಯೆ ಆಗೋದಿಲ್ಲ, ಪೂರ್ಣ ವರ್ಗ ಆಗೋದಿಲ್ಲ. ಈ ಕೆಳಗಿನ ಸಂಖ್ಯೆಗಳಲ್ಲಿ ಯಾವುದು ಪೂರ್ಣ ವರ್ಗಗಳಲ್ಲ ಅಂತ ಕೇಳ್ತಾನೆ. ಅಂದ್ರೆ 2 3 7 8 ಎಲ್ಲದಾವ ನೋಡ್ರಿ, ಇಲ್ಲಿ 2 ಐತೆ, ಆಮೇಲೆ ಇಲ್ಲಿ 8 ಐತೆ, ಇಲ್ಲಿ 7 ಐತೆ, ಇಲ್ಲಿ 1089 ಐತೆ. 2 3 7 8 ಕರೆಕ್ಟ್ ಐತಿಲ್ಲ ನಾ ಹೇಳೋದು? ಹಾಂ, ಯಾವುದು ಪೂರ್ಣ ವರ್ಗಗಳಲ್ಲ ಅಂತಾರೆ. ಈಗ ಒಂದನೇದು 2032, ಇದು ಪೂರ್ಣ ವರ್ಗ ಅಲ್ಲ ಅಂತ ಹೇಳ್ಬೇಕು ನಾವು, ಪೂರ್ಣ ವರ್ಗವಲ್ಲ. ಇದಕ್ಕೆ ಕಾರಣ ಏನು ಹೇಳೋದು, ಇಷ್ಟ ಹೇಳೋದು. ಇಲ್ಲಿ ನೋಡ್ರಿ, ಇದನ್ನೆಲ್ಲ ನೆನಪಿನಾಗ ಇಟ್ಕೋಬೇಕು. 2 3 7 8 ಇದ್ರೆ ಏನಾಗಿರಂಗಿಲ್ಲ, ಅದು ಪೂರ್ಣ ವರ್ಗ ಸಂಖ್ಯೆ ಆಗಿರಂಗಿಲ್ಲ. ಪೂರ್ಣ ವರ್ಗವಲ್ಲ ಅಂತ ಹೇಳಿದೆ, ಕಾರಣ ಬರಿತೀನಿ. ಏನು ಕಾರಣ ಬರಿತೀನಿ, ಏಕೆಂದರೆ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ, 2 ಇದೆ. ಎಷ್ಟ ಹೇಳೋದು ಕಾರಣ, ಇದು ಪೂರ್ಣ ವರ್ಗ ಆಗೋದಿಲ್ಲ, ಯಾಕಂದರೆ ಬಿಡಿ ಸ್ಥಾನದಾಗ 2 ಐತಿ. ಇನ್ನು ಎರಡನೇದು 2 0 ಎಷ್ಟೈತೆ, ಅದು 4 8. ಇದು ಕೂಡ ಏನಲ್ಲ ಹೇಳ್ರಿ, ಪೂರ್ಣ ವರ್ಗ ಸಂಖ್ಯೆ ಅಲ್ಲ, ಪೂರ್ಣ ವರ್ಗವಲ್ಲ. ಕಾರಣ ಬರಿವಿ. ಬಿಡಿ ಸ್ಥಾನದಲ್ಲಿ ಎಷ್ಟಿದೆ, ಬಿಡಿ ಸ್ಥಾನದಲ್ಲಿ 8 ಇದೆ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಆಮೇಲೆ ಮೂರನೇದ್ದು 1027 ಇದು ಕೂಡ ಏನಲ್ಲ, ಪೂರ್ಣ ವರ್ಗವಲ್ಲ. ಇದು ಪೂರ್ಣ ವರ್ಗ ಅಲ್ಲ, ಕಾರಣ ಏನು, ಬಿಡಿ ಸ್ಥಾನದಲ್ಲಿ 7 ಇದೆ, ಬಿಡಿ ಸ್ಥಾನದಲ್ಲಿ 7 ಇದೆ. ತಿಳಿತಾ? ಇನ್ನು ನಾಲ್ಕನೇದು ನೋಡ್ರಿ, 1089 ಐತಿ. ಈ 2 3 7 8 ಬಿಟ್ಟು ಬೇರೆ ಇದ್ದು ಅಂತ ತಿಳ್ಕೊಡ್ರಿ. ಅವು ಪೂರ್ಣ ವರ್ಗ ಸಂಖ್ಯೆ ಆಗಿರ್ಬೋದು, ಆಗದೇನೋ ಇರ್ಬೋದಲ್ಲ. ಅದು ಆಕತ್ತೆ ಇಲ್ಲ ನೋಡ್ಬೇಕಂದ್ರೆ ನಾವೇನು ಮಾಡ್ಬೇಕೀಗ, ಇದು 2 ಚಾನ್ಸ್ ಐತಿ. ಇಲ್ಲೇ ಪೂರ್ಣ ವರ್ಗ ಆಗಬಹುದು, ಆಗದೇನೋ ಇರ್ಬೋದು. 2 ರೀತಿ ಪ್ರಶ್ನೆ ಬರ್ತೈತಿ. ನಾವು ಅದಕ್ಕೆ ಆಗ್ತೈತೆ ಎಲ್ಲ ಚೆಕ್ ಮಾಡ್ಬೇಕಂದ್ರೆ ಅದಕ್ಕೆ ಅಪವರ್ತನ ತಕ್ಕಂಡು ನೋಡ್ಬೇಕು. ಸಮ ಅಪವರ್ತನಗಳ ಗುಣಲಬ್ಧದಾಗ ಬರ್ತೈತಿ, ಇಲ್ಲಿ ನೋಡ್ಬೇಕು. ಇಲ್ಲಿ 1089 ಬರ್ಕೋತೀನಿ, ಇದಕ್ಕೆ ಅಪವರ್ತನ ತಗೋತೀನಿ ನೋಡ್ರಿ. ನಾನು ಎಷ್ಟು ಲೇತ್ಸನ್ರಪ್ಪ, 2 ಅಂತೂ ಬಾಗೋಂಗಿಲ್ಲ, 3 ನೋಡ್ರಿ. 3 3 9, 1 ಉಳಿತು. 3 6 18, 3 3 9, ಮತ್ತು 3 ಬಾಗೋಕತ್ತಿಲ್ಲ ಅದು. 3 1 3, 3 2 6, 3 1. ಈಗ 121 ಸಣ್ಣದಾತು, ಮತ್ತು ಇದು ಪೂರ್ಣ ವರ್ಗ ಸಂಖ್ಯೆ ಐತೆ ಅಂತ ಗೊತ್ತಾಯ್ತು. 11 11 129, 11 1 11 ಬಂತ ಇಲ್ಲ. ಅಂದ್ರೆ ಈಗ ಸಮ ಅಪವರ್ತನಗಳ ಗುಣಲಬ್ಧ ಆಗಿ ಹಿಂಗೆ ವ್ಯಕ್ತಪಡಿಸಕ್ಕೆ ಬರ್ತೈತೆ ಅಂದ್ರೆ ಅದು ಕಂಪಲ್ಸರಿ ಏನಾಗಿರ್ತೈತಿ, ಪೂರ್ಣ ವರ್ಗ ಸಂಖ್ಯೆ ಆಗಿರ್ತೈತಿ. ಈಗ ನೋಡ್ರಿ 1089 ಪೂರ್ಣ ವರ್ಗವಾಗಿದೆ, ಪೂರ್ಣ ವರ್ಗವಾಗಿದೆ ಅನ್ನೋ ತೀರ್ಮಾನ ಹೇಳಬೇಕು. ಏಕೆಂದರೆ 1089 = 3 × 11 ಎಷ್ಟು ಬರೀತೀರಿ, 11. ಇದನ್ನು ಮತ್ತೆ ಬರೆದ್ರೆ ಹೆಂಗೆ ಬರಿಬೇಕ್ರಿಪ್ಪ, 3ರ ವರ್ಗ ಗುಂಡ್ಲೆ ಎಷ್ಟು ಬರಿತೀರಿ, 11ರ ವರ್ಗ ಬರೀತೀರಿ. ಇಲ್ಲ ನಿಮಗೆ ಹಿಂಗೆ ಬೇಡ ಅಂದ್ರೆ ಹಿಂಗೆ ಮಾಡಿರಿ, ನಿಮಗೆ ವರ್ಗದ ರೂಪದಾಗ ಇಡಬೇಕಾಗಿಲ್ಲ ಅದನ್ನ. ಈ ದಿನ ನಿಮ್ಗೆ ಘಾತಾಂಕಗಳ ನಿಯಮ ಅದು ಓದಿಲ್ಲ, ಆ ನಿಯಮ ಹಚ್ಚೋದು ಬೇಡ. ಇಲ್ಲಿ ನಿಮ್ಮ ಮತ್ತೆ ಕಷ್ಟ ಅದ. ಇಲ್ಲಿ ನೋಡ್ರಿ, 11 3 33, ಮತ್ತು 11 3 33, 33 ವರ್ಗ ಆಗಿ ಬರೆಯಕ್ಕೆ ಬರ್ತೈತಿ. ಇಲ್ಲಿ
1089 ಯಾವ ಸಂಖ್ಯೆ ವರ್ಗ ಆಗಿ ಬರೆಯಕ್ಕೆ ಬರ್ತೈತಿ? 33ರ ವರ್ಗ ಆಗಿ ಬರೆಯಕ್ಕೆ ಬರ್ತೈತಿ. ಈ ಲೈನ್ದವ್ರು ಈ ಕಡೆಯವ್ರು ಹೇಳ್ರಿ, ಈಚೆ ಕಡೆ ಬರ್ಬಾರ್ದು, ಸರಿಯಾಗಿ ಕಾಣಿಸ್ತದೆ. ಈ ಲೈನ್ದವ್ರು ಹೇಳ್ರಿ 33ರ ವರ್ಗ ಆಗಿ ಬರೆಯಕ್ಕೆ ಬರ್ತೈತಿ ಏನು? 1089. ವಿಷಯ ತಿಳ್ಕೊರಿ, ಸುಮ್ಮನೆ ಹಂಗೆ ಹ್ಞೂ ಅನ್ಬೇಡ್ರಿ. ತಿಳಿತೋ ಏನು ಮತ್ತೇನು ಡೌಟ್ ಐತಿಲ್ಲ? ಗೊತ್ತಾಯ್ತಲ್ಲ ಎಲ್ಲರಿಗೂ? ದಂಗೆ ಹಾಕ್ಬೇಡ್ರಿ, ಸುಮ್ಮ ಕೊಡು. ಮುಂದಿನ ಪ್ರಶ್ನೆ ನೋಡ್ರಿ. ಯಾಕೆ ಪ್ರಶ್ನೆನ ಬಂದಿಲ್ಲಪ್ಪ ಇಲ್ಲಿ? ಎರಡನೇದೇನು? ಹಾಂ, ನಾನು ಜಗ ಬಿಟ್ಕೊಂಡಿದ್ದೆ ಕಾಣ್ತೈತೆ, ಒಂದೆರಡು ಸಾಕ ಇರಲಿ. ಮುಂದಿನ ನೋಡ್ರಿ, ಎರಡನೇ ಪ್ರಶ್ನೆ. 64ರ ವರ್ಗ, 108ರ ವರ್ಗ, 292 ವರ್ಗ, 36ರ ವರ್ಗ, ಇವುಗಳಲ್ಲಿ ಯಾವ ಸಂಖ್ಯೆಯ ಕೊನೆ ಅಂದರೆ ಬಿಡಿಯಲ್ಲಿ ಅಂಕಿ 4 ಹೊಂದಿದೆ? ನೋಡ್ರಿ, ಈಗ 2 ಮತ್ತು 8 ನೀವೇನು ನೆನಪಿಸ್ಕೋಬೇಕು ಅಂತಂದ್ರೆ 2 ಮತ್ತು 8 ಬಿಡಿ ಸ್ಥಾನದಲ್ಲಿ ಹೊಂದಿರುವ ವರ್ಗ ಬಿಡಿ ಸ್ಥಾನದಲ್ಲಿದ್ದರೆ ಅದರ ವರ್ಗದ ಬಿಡಿ ಸ್ಥಾನದಲ್ಲಿ ಏನಾಗಿರ್ತೈತಿ? 4 ಆಗಿರ್ತದೆ. 4 ಆಗಿರುತ್ತದೆ. ಇದನ್ನು ನೆನಪಿಟ್ಕೋಬೇಕು ನೀವು. ಉದಾಹರಣೆ ಹೇಳ್ತೀನಿ ನೋಡ್ರಿ. 12ರ ವರ್ಗ 144 ಹೌದಿಲ್ಲ? ಬಿಡಿ ಸ್ಥಾನದಾಗ ಏನೈತಿ? 4. ಹೌದಾ? 8ರ ವರ್ಗ 64 ಬಿಡಿ ಸ್ಥಾನದಾಗ ಏನೈತಿ? ಒಂದು ಸಂಖ್ಯೆ ಬಿಡಿ ಸ್ಥಾನದಾಗ 2 ಅಥವಾ 8 ಇತ್ತು ಅಂದ್ರೆ ಅದನ್ನು ವರ್ಗ ಮಾಡ್ರಿ ಅಂದ್ರೆ ಇನ್ನೊಂದು ಉದಾಹರಣೆ. 18ರ ವರ್ಗ ಎಷ್ಟು ಹೇಳ್ತೀರಿ? 324. ಬಿಡಿ ಸ್ಥಾನದಾಗ ಎಷ್ಟೈತಿ? 4. ಬಿಡಿ ಸ್ಥಾನದಾಗ 8 ಇತ್ತು ಅಥವಾ 2 ಇತ್ತು ಅಂತಂದ್ರೆ ಅದನ್ನು ವರ್ಗ ಮಾಡಿದಾಗ ಕಂಪಲ್ಸರಿ ಬಿಡಿ ಸ್ಥಾನದಾಗ ಏನು ಬರ್ತೈತಿ? 4 ಬರ್ತೈತಿ. 4 ಬರ್ತೈತಿ. ಅಂದ್ರೆ ನಮ್ಗೆ ಇಲ್ಲಿ ಪ್ರಶ್ನೆಗೆ ಉತ್ತರ ಹುಡುಕಬೇಕು ಅಂತಂದ್ರೆ ಪ್ರಶ್ನೆಯನ್ನು ಮತ್ತೊಂದು ಸಲ ಗಮನಿಸ್ರಿ ಸರಿಯಾಗಿ. ಏನು ಹೇಳಿದಾರೆ ಪ್ರಶ್ನೆ? ಯಾವ ಸಂಖ್ಯೆಯ ಕೊನೆಯಲ್ಲಿ ಅಂದ್ರೆ ಇದನ್ನ ವರ್ಗ ಮಾಡಿದಾಗ ಯಾವ ಸಂಖ್ಯೆಯ ಕೊನೆಯಲ್ಲಿ ನಮಗೆ ಬಿಡಿ ಸ್ಥಾನದಾಗ 4 ಸಿಗ್ತತಿ ಅಂದರೆ ಇದ್ರಾಗ 2 ಮತ್ತು 8ರಿಂದ ಯಾವ ಕೊನೆಗೊಂಡವು ನೋಡ್ರಿ? ಯಾವ ಕೊನೆಗೊಂಡವು? ಆದ್ದರಿಂದ 2 ಮತ್ತು 8ರಿಂದ ಕೊನೆಗೊಂಡು ದಾಟ ತಗೋಬೇಕು. 108ರ ವರ್ಗ ಮತ್ತು 292ರ ವರ್ಗ ಇವು ಬಿಡಿ ಸ್ಥಾನದಲ್ಲಿ ಇವು ಬಿಡಿ ಸ್ಥಾನದಲ್ಲಿ ಏನನ್ನು ಹೊಂದಿವೆ? 4 ಹೊಂದಿವೆ. ಬಿಡಿ ಸ್ಥಾನದಲ್ಲಿ 4 ಹೊಂದಿರತಕ್ಕಂಥ ಅಂದರೆ ಇವೆರಡ ತಿಳಿತು. 108ರ ವರ್ಗ ಮತ್ತು 292ರ ವರ್ಗ ಎರಡೇ ಯಾಕೆ ಅಂತ ಗೊತ್ತಾಯ್ತು ಎಲ್ಲರಿಗೂ? ತಿಳಿತ್ರೋ? ಸರಿ, ಇನ್ನು ಮುಂದೆ ಹೋಗೋದು ನೋಡ್ರಿ. ಇದು ಸ್ವಲ್ಪ ಟ್ರಿಕ್ಕಿ ಐತಿ ಲೆಕ್ಕ. 4-5 ಆಪ್ಷನ್ ಕೊಟ್ಟಿದ್ದಾರೆ, 5ರೊಳಗೆ ಒಂದೇ ಸರಿ ಐತಿದ್ರೆ ಉತ್ತರ. ಇದಕ್ಕೆ ಉತ್ತರ ಇದಕ್ಕೆ ಏನ 125ರ ವರ್ಗ ಇಕ್ಕೊಟ್ಟು 15,625 ಕೊಟ್ಟಾಗ 126ರ ವರ್ಗದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಹೌದಾ? ಸರಿ, ಈಗ ಇದನ್ನು 2 ವಿಧಾನದಿಂದ ಕಂಡುಹಿಡಿಬೋದು. ಒಂದು ವಿಧಾನ ಬೆಸ ಸಂಖ್ಯೆಗಳಿಗೆ ಮತ್ತು ವರ್ಗ ಸಂಖ್ಯೆಗಳಿಗೆ ಒಂದು ಸಂಬಂಧ ಐತಿ. ಒಂದು ಸಣ್ಣ ಹಂಗೆ ಉದಾಹರಣೆಯಲ್ಲಿ ಕೊಡ್ತೀನಿ, ಸ್ವಲ್ಪ ತಿಳ್ಕೊರಿ. 1, 3, 5 ಇತ್ಯಾದಿ ಬೆಸ ಸಂಖ್ಯೆಗಳು. ಇದು 1ನೇ ಬೆಸ ಸಂಖ್ಯೆ, ಇದು 2ನೇ ಬೆಸ ಸಂಖ್ಯೆ, ಇದು 3ನೇ ಬೆಸ ಸಂಖ್ಯೆ. ಇದು ಒಂದು ಮಾಹಿತಿ. ಇನ್ನು ವರ್ಗ ಸಂಖ್ಯೆಗಳನ್ನ ತಗೊಂಡ್ರೆ ಇವು ಬೆಸ ಸಂಖ್ಯೆಗಳದು. ಇನ್ನು ವರ್ಗ ಸಂಖ್ಯೆಗಳನ್ನ ತಗೊಂಡ್ರೆ 1, 4, 9, 16 ಡ್ಯಾಶ್ ಡ್ಯಾಶ್. ಹೌದಾ? ಇದು 1ನೇದು ವರ್ಗ ಸಂಖ್ಯೆ, ಇದು 2ನೇ ವರ್ಗ ಸಂಖ್ಯೆ, 3ನೇ ವರ್ಗ ಸಂಖ್ಯೆ, ಹಿಂಗೆ ಡ್ಯಾಶ್ ಡ್ಯಾಶ್ ಇದೆ. ಹೌದಾ? ಈಗ 2ನೇ ವರ್ಗ ಸಂಖ್ಯೆ ಮೈನಸ್ 1ನೇ ವರ್ಗ ಸಂಖ್ಯೆ ತಗೋತೀನಿ. 4 ಮೈನಸ್ 1 ಅಂದರೆ ಇದನ್ನ ಹಿಂಗೆ ಬರೀರಿ. 2ರ ವರ್ಗ ಮೈನಸ್ 1ರ ವರ್ಗ ಮಾಡ್ರಿ ಅಂದ್ರೆ ಉತ್ತರ ಎಷ್ಟು ಬರ್ತೈತಿ? 4ರಾಗ 1 ಹೋದ್ರೆ 3 ಬರ್ತೈತಿ. ಈ 3 ಎಷ್ಟನೇ ಬೆಸ ಸಂಖ್ಯೆ ಆಗೈತೆ ನೋಡ್ರಿ? ಇಲ್ಲಿ ಏನಾಗೈತೆ ನೋಡ್ರಿ? 2ನೇ ಬೆಸ ಸಂಖ್ಯೆ ಆಗೈತಿ. ತಿಳಿತಾ ನಿಮ್ಗೆ ಹೇಳಿದ್ದು? 2ನೇ ಬೆಸ ಸಂಖ್ಯೆ ಅಂದರೆ ಇಲ್ಲಿ ಇರ್ತೈತಿಲ್ಲ, ಇಲ್ಲಿ ನೋಡ್ರಿ ಇದ್ರದ್ದು ಅಷ್ಟನೇ ಬೆಸ ಸಂಖ್ಯೆ ಆಗಿರ್ತದೆ. ಹಂಗೆ ನೀವು ಅದ್ರ ಮುಂದಿನ ತೊಗೊಂಡ್ರಿ ಅಂದ್ರೆ ನಾನೀಗ ಎಷ್ಟು ತೊಗೊಂಡೇನೆ? 4 ಮೈನಸ್ 1 ತೊಗೊಂಡೇನೆ, 9 ಮೈನಸ್ 4 ತೊಗೋತೀನಿ. 9 ಮೈನಸ್ 4 ತೊಗೋತೀನಿ. 9 ಅಂದ್ರೆ 3ರ ವರ್ಗ,
4 ಅಂದರೆ 2ರ ವರ್ಗ. ಈಗ 9ರ 4 ಹೋದ್ರೆ 5. ಇಲ್ಲಿ ನೋಡ್ರಿ, ಇದು 3ನೇ ಬೆಸ ಸಂಖ್ಯೆ ನನ್ನ ಪ್ರಕಾರ. 3ನೇ ಬೆಸ ಸಂಖ್ಯೆ ಆಗೈತಿ ನೋಡ್ರಿ. 9 3ನೇ ಬೆಸ ಸಂಖ್ಯೆ ಆಗೈತಿಲ್ಲ. ಇಲ್ಲಿ ನಾವು ಒಂದು ಸೂತ್ರವನ್ನು ಕಲ್ಪಿಸ್ಕೋಬೇಕು ಅಂತಂದ್ರೆ ಹೆಂಗಂದ್ರೆ ಈ ಕಡೆ ಪಾರ್ಟ್ ಬಿಡೋಣ. ಇದನ್ನು 3 - 2 ಇಲ್ಲಿ n+1 ಅಂದರೆ ಅದ್ರಾಗ 1 ಕಡಿಮೆ ಇದೆ. ಇದು 2 ಐತಿ, ಇದು 1 ಕಡಿಮೆ ಐತಿ. ಅಂದ್ರೆ ನಾವು ಜನರಲೈಸ್ ಮಾಡಿದ್ರೆ ಸೂತ್ರ n+1 ಬ್ರಕೆಟ್ ಸ್ಕ್ವೇರ್ -n² ಇತ್ತು ಅಂದ್ರೆ ಇದ್ರಾಗಿಂದ 1 ಕಡಿಮೆ ಮಾಡೋದು. n+1 -1 ಅಂದರೆ +1 -1 ಕ್ಯಾನ್ಸಲ್ ಆಗಿ ಬರೀ ಏನು ಉಳಿತೈತೆ? n+1 ಬ್ರಕೆಟ್ ಸ್ಕ್ವೇರ್ -n². ಇದು ಯಾವಾಗಲೂ ಎಷ್ಟಕ್ಕೆ ಸರಿ ಹೋಗ್ತೈತಿ ಅಂತಂದ್ರೆ ಇಲ್ಲಿ ಎಟ್ಟಿರ್ತೈತಿ ಲಾಸ್ಟ್ ನೋಡ್ರಿ. 3ನೇ 2ನೇ ಅಂದರೆ ಇಲ್ಲಿ n+1ನೇ 1ನೇ ಮತ್ತು n+1 ಅಲ್ಲ, n+1ನೇ ಬೆಸ ಸಂಖ್ಯೆಗೆ ಸರಿ ಆಗ್ತೈತಿ. n+1ನೇ ಬೆಸ ಸಂಖ್ಯೆಗೆ ಸರಿ ಆಗ್ತೈತಿ ಅನ್ನೋದು ನೀವು ತಲೆಯಾಗ ಸ್ವಲ್ಪ ತೊಗೋಬೇಕಿಲ್ಲಿ. ಇದನ್ನು ಇನ್ನೊಂದು ಬರೀನು ಇಲ್ಲಿ n+1 ಬ್ರಾಕೆಟ್ ಸ್ಕ್ವೇರ್ -n² = n+1ನೇ ಬೆಸ ಸಂಖ್ಯೆ ಅಂತ ಹೇಳಿದ್ನ. ಈಗ ಇಲ್ಲಿ ಏನು ತೊಗೊಂಡು ಅಂತಂದ್ರೆ 100 n+1 ಜಾಗದಾಗ 126 ತೊಗೊಂಡು 126ರ ವರ್ಗದ ಬೆಲೆ ಕೊಟ್ಟ. ನಾವು ಇಲ್ಲಿ ಕೊಟ್ಟ ನೋಡ್ರಿ, ಪ್ರಶ್ನೆ ಒಳಗೆ ಕೊಟ್ಟಾರ ನೋಡ್ರಿ. 126 ಕೊಟ್ಟಾರ, 125 ಕೊಟ್ಟಾರ. 125ರ ವರ್ಗ ಕೊಟ್ಟಿದ್ದಾರೆ. ಸರಿ, 126ರ ವರ್ಗ -125ರ ವರ್ಗ = 126ನೇ ಬೆಸ ಸಂಖ್ಯೆ. ಇಲ್ಲಿದ್ದಟ್ಟು ತೊಗೋಬೇಕು ನಾವು ಆ ಸೂತ್ರ ಪ್ರಕಾರ ಹೋದ್ರೆ. ಇಲ್ಲಿದ್ದಟ್ಟು ಹೌದಾ ಇಲ್ಲ? ನಿಮಗೇನು ಬೇಕಾಗೈತಿ ಸ್ವಲ್ಪ ಲಕ್ಷ ಕೊಡ್ರಿ. 125² ಗೊತ್ತೈತಿ, 126² ಬೆಲೆ ಬೇಕಾಗೈತಿ ನಾವು. ಸರಿ ಇರಲಿ, ಏನು ತೊಂದರೆ ಇಲ್ಲ. ಇನ್ನೊಂದು ನಿಮ್ಗೆ ಗೊತ್ತಿರಲಿ, ಈ ಬೆಸ ಸಂಖ್ಯೆಗಳನ್ನ ಬರೀತಿರಲ್ಲ, n-ನೇ ಬೆಸ ಸಂಖ್ಯೆ, n-ನೇ ಇಲ್ಲಿ ಬರಿತೀನಿ ನೋಡಿ. n-ನೇ ಬೆಸ ಸಂಖ್ಯೆ ಬೇಕಾಗಿತ್ತಂದ್ರೆ ಹೆಂಗೆ ಇದನ್ನು ಕಂಡು ಹಿಡಿಯೋದು ಅಂದರೆ ಇದಕ್ಕೆ ಸೂತ್ರದ ನೆನ್ಪಿಟ್ಕೊರ. ಅದನ್ನ 2n-1 ಸೂತ್ರ ಹಾಕೋದು. n-ನೇ ಬೆಸ ಸಂಖ್ಯೆಗೆ ಏನು ಸೂತ್ರ? 2n-1. ಇಲ್ಲೇ 126² ಹಂಗೆ ಬರೀನು, -125² ಬೆಲೆ ಕೊಟ್ಟಾನ. 15625 ಹಾಕ್ರಿ. 15625 ಕೊಟ್ಟಿದ್ದಾನ. 15625 ಕೊಟ್ಟಿದ್ದಾರೆ. 126ನೇ ಬೆಸ ಸಂಖ್ಯೆ ತೆಗಿತಾನೆ. 2n 2 × 126 -1 126 ಬ್ರಾಕೆಟ್ ಸ್ಕ್ವೇರ್ ಹಂಗೆ ಇಡೋನು. -15625 = 2 6 12 2 4 1 5 2 1 2 ಇದ್ರಾಗ 1 ಕಡಿಮೆ. ಈಗ ಏನು ಮಾಡೋನು? 126² = 15625. ಇದನ್ನ ಆ ಕಡೆ ಒಯ್ದನ, ಮೈನಸ್ ಇದು ಆ ಕಡೆ ಒಯ್ತೀನಿ. ಈ ಕಡೆ ನೋಡತ್ತಮ್ಮ, ಈ ಕಡೆ ನೋಡಿ. -15625 ಐತ್ಲ, ಇದನ್ನ ಆ ಕಡೆ ಬಲಕ್ಕೆ ತೊಗೋತೀನಿ, ಪ್ಲಸ್ ಆಕತಿ. ಇದು ಈಗಾಗಲೇ ಐತ್ಲ 252ದಾಗ 1 ಹೋದ್ರೆ 251 ನೋಡೈತು. ತಲೆಯಾಗಿಟ್ಕೊರಿ. ಇಲ್ಲಿ ನೋಡ್ರಿ, 15625 + 251 ಇಲ್ಲ ಐತೆ ನೋಡಿ. 4ನೇದ್ರಾಗ ಉತ್ತರ ಐತಿ. ಆದ್ದರಿಂದ ಸರಿ ಉತ್ತರ ಏನು ಅಂತಂದ್ರೆ 4ನೇದು ಉತ್ತರ ಸರಿ ಆಗ್ತೈತೆ. 126² ಏನು? 15625 + 251 ಅಂತಕ್ಕಂಥದ್ದನ್ನು ನೋಡ್ತೀವಿ ನಾವು. ಇದನ್ನು ಇಲ್ಲ ಸೂತ್ರ ಡಿರೈವ್ ಮಾಡ್ಕೊಂಡಿಲ್ಲ. ಮೊದಲ n ಇಟ್ಕೊಂಡು ಆಮೇಲೆ n-1 ಬ್ರಾಕೆಟ್ ಸ್ಕ್ವೇರ್ ಅಂತ ಇಟ್ಕೊಂಡು ಅದನ್ನು ಬದಲಾಯಿಸ್ಕೋಬೋದು. ಒಂದು ವೇದೊಳಗೆ ನೆನಪಿಡ್ರಿ. ಇದನ್ನು ಇನ್ನೊಂದು ವಿಧಾನದಿಂದನೂ ಮಾಡ್ಬೋದು. ಆ ಇನ್ನೊಂದು ವಿಧಾನ ಯಾವುದು ಅನ್ನೋದನ್ನು ನಿಮಗೆ ಹೇಳ್ತೀನಿ, ಜಸ್ಟ್ ಕೇಳಿಸ್ಕೊರಿ. ನೋಡ್ರಿ, ಇದನ್ನ ಇನ್ನೊಂದು ವಿಧಾನದಿಂದ ಬಿಡಿಸೋದು ನೋಡಿ. ಅಥವಾ ನಿಮ್ಗೆ ಎಷ್ಟು ಕೊಟ್ಟಿದ್ದಾರೆ ಈಗ? 125² ಕೊಟ್ಟಿದ್ದಾರೆ, 126² ಕೊಟ್ಟಾರ ಅವ್ರು. 125² 15625 15625 ಕೊಟ್ಟಿದ್ದಾರೆ. ಆಮೇಲೆ ನಮ್ಗೆ ಕೇಳಿದ್ದೇನೆ 126² ಬೆಲೆ ಕೇಳಿದ್ದಾರೆ, ಹೌದಿಲ್ಲ? 126ರ ವರ್ಗ ಹೆಂಗೆ ಇಡೋದು ಬೇಕಾಗಿ. ಇದನ್ನ ಹೆಂಗೆ ಬರಿತೀನಿ? 125 + 1 ಬರಿತೀನಿ. ಏನ್ರು 126ರ ಬದಲು ಏನು ಬರ್ನು? 125 + 1 ಬರ್ನು. ಈ ಕಡೆ ನೋಡ್ಲಿ ಪುಣ್ಯಾತ್ಮ, ಲ್ಯಾಕ್ ಇಲ್ಲಿ ಐತಿ ಸ್ಕ್ರೀನ್ ಮೇಲೆ. ಎಲ್ಲ ಐತಿ ಲಕ್ಷ ನಿಂದು ಒಟ್ಟು ಇನ್ನೂ ಪ್ರೈಮರಿ ಹೋದ ಮೈಂಡ್ಸೆಟ್ನಿಂದ ಹೊರಗೆ ಬಂದಿಲ್ಲ ನೀವು. ಬದಲಾಗ್ರ ಒಂದಿಟ 126 ಹೆಂಗೆ ಬರೋದ? 125 + 1 ಅಂದ್ರೆ ಹಾಕತಿಲ್ರೋ? ಹಾಕತ್ತಿಲ್ಲೋ?
ಈಗ ಏನು ನೆನೆಸ್ಕೋರಿ ನೀವು ಅಂದ್ರೆ ಇಲ್ಲೊಂದು ಸೂತ್ರ ಬರೀತೇನೆ ನೋಡಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. 7ನೇ ಕಲ್ತಿರ್ಪ ಸೂತ್ರ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್. ಇಲ್ಲಿ ನೋಡಿರಿ, ಇದನ್ನಂದ್ರೆ ಎ ತಗೋರಿ, ಇದನ್ನಂದ್ರೆ ಏನು ತಗೋತೀನಿ, ಬಿ ತಗೋತೀನಿ. ಇಲ್ಲಿ ಸೂತ್ರ ಏನಂದ್ರೆ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಹಿಂಗೆ ಬರೀ ನೋಡಿ, ಹಿಂಗೆ ಬರೋದ್ರೆ ಏನಾಕೈತೆ ನೋಡ್ರಿ ಎ ಸ್ಕ್ವೇರ್ ಅಂದ್ರೆ 125 ವರ್ಗ. ಎ ಸ್ಕ್ವೇರ್ ಅಂದ್ರೆ 125 ವರ್ಗ. ಈ ಜಾಗದಾಗ ಎಷ್ಟೈತೆ 125 ಐತಿಲ್ಲ, ಪ್ಲಸ್ 2 ಗುಂಡ್ಲೆ ಎ ಅಂದರೆ ಎಷ್ಟ 125, ಬಿ ಅಂದರೆ ಎಷ್ಟ 1, ಪ್ಲಸ್ ಬಿ ಸ್ಕ್ವೇರ್. ಬಿ ಜಾಗದಾಗ 1 ಐತಿ, 1 ವರ್ಗ ಬರ್ತದೆ. 125 ವರ್ಗದ ಬೆಲೆ ಕೊಟ್ಟಾನ 15625. ಡೈರೆಕ್ಟ್ ಹಾಕ್ರಿ, ನೀವೇನಿದ್ನ ವರ್ಕ್ ಮಾಡ್ಕೊತ ಕುಂಡ್ರಬೇಡ್ರಿ. 15625 ಕೊಟ್ಟಾನ. 125 ಎರಡ್ಲೆ 250, 1 ವರ್ಗ 1, 15625 ಪ್ಲಸ್ 251. 250 ಕೂಡಿಸ್ರಿ 251 ಆತಿಲ್ಲ. ಇದು 4ನೇ ಆಪ್ಷನ್ದಾಗ ಐತೋ ಇಲ್ಲೋ, ಇದು ಇನ್ನೂ ಸರಳ ಆಕತಿ. ನಾ ಆಗಳ ಏನು ಹೇಳಿದ್ನಲ್ಲ ಅದಕ್ಕಿಂತ ಇದು ಸರಳ ಆಕತಿ. ಆದ್ರೆ ಈ ಸೂತ್ರ ಗೊತ್ತಿರ್ಬೇಕು. ಯಾವುದು? ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಇದನ್ನು ಉಪಯೋಗ ಮಾಡೋದು ಏನಿರಬೇಕು ಅಂದರೆ ನಿಮಗೆ ಗೊತ್ತಿರಬೇಕು. ತಲೆಯಾಗ ಹೋತು ನಾ ಹೇಳಿದ್ದ? ಅರ್ಥ ಆತನ್ರ ಸುಮ್ಮ ಹ್ಞೂ ಅನ್ನತ್ತೀರಿ? ಸರಿ, ಇನ್ನೊಂದು ಲೆಕ್ಕ ಹೇಳ್ತೀನಿ ಕೇಳಿಸ್ಕೊಡಿ. ಚೌಕೈತಿ, ಒಂದು ಚೌಕೈತಿ, ಹಿಂಗೆ ಚೌಕೈತಿ. ಚೌಕದ ವಿಸ್ತೀರ್ಣ ಕೊಟ್ಟಿದ್ದಾರೆ. ಇದರ ವಿಸ್ತೀರ್ಣ ಎ 441 ಚದರ ಮೀಟ್ರ್ ಐತಿ. ಇದ್ರ ಬಾಹು ಎಕ್ಸ್ ಐತೆ ತಿಳ್ಕೊಂಡು, ಹೌದಾ? ಚೌಕದ ವಿಸ್ತೀರ್ಣಕ್ಕೆ ಸೂತ್ರ ಏನೈತಿ? ಹಾಂ, ಚೌಕದ ವಿಸ್ತೀರ್ಣ ಈಕ್ವಲ್ ಟು ನೀವು ಓದಿದ್ದೀವಿ ಪ್ರೈಮರಿಯಾಗಿ ಬಾಹು ಗುಂಡ್ಲೆ ಬಾಹು. ಸಾಲಿನ ಎಟ್ಟು ಹೋಗಿದ್ರಿ ಅಲ್ಲಿ ಹೇಳೋದು ಕೇಳಿಸ್ಕೊಂಡಿದ್ರಿ ಅಂದ್ರೆ ಗೊತ್ತಿರ್ತೈತಿ, ಇಲ್ಲಾಂದ್ರೆ ಮತ್ತೆ ಹೊಸದ ಇದೆ. ಚೌಕದ ವಿಸ್ತೀರ್ಣ ಈಕ್ವಲ್ ಟು ಬಾಹು ಗುಂಡ್ಲೆ ಬಾಹು. ಚೌಕದ ವಿಸ್ತೀರ್ಣ ಸಂಕೇತ ಎ ಇಡನು. ಬಾಹು ಎಕ್ಸ್ ತೊಗೊಂಡಿವಿ, ಎಕ್ಸ್ ಗುಂಡ್ಲೆ ಎಕ್ಸ್ ಸ್ಕ್ವೇರ್, ಸಾರಿ ಎಕ್ಸ್ ಇಂಟು ಎಕ್ಸ್ ಅಷ್ಟ, ಎಕ್ಸ್ ಸ್ಕ್ವೇರ್ ಅಲ್ಲ, ಎಕ್ಸ್ ಇಂಟು ಎಕ್ಸ್. ಇನ್ನು ಈಗ ನೋಡ್ರಿ, ಈ 441 ಏನಿದೆ ವಿಸ್ತೀರ್ಣ, ಹೌದಿಲ್ಲ? ಇದ್ರದ್ದು ವಿಸ್ತೀರ್ಣ 441 ಏನಪ್ಪ ಅಂತಂದ್ರೆ ಇದ್ರದ್ದು ವಿಸ್ತೀರ್ಣ. ಇದೆಲ್ಲ ಇದು ಏರಿಯಾ, ಇದೇನು ಮೇಲೆ ಐತ್ಲ ಇದು 440. ಇಲ್ಲಿ 441 ಬರೀ ನಾವು ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆಯಿತು. ಅಂದರೆ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 441 ಆತಿಲ್ರ? ಹಾಂ, ಈ ಸ್ಕ್ವೇರ್ ಆ ಕಡೆ ಹೋತಂದ್ರೆ ವರ್ಗಮೂಲ ಆಕೈತಿ. ವರ್ಗಮೂಲ 441. 441 ಇದು ಎಷ್ಟರ ಯಾವುದರ ವರ್ಗ? ಅಥವಾ 441 ವರ್ಗಮೂಲ ಎಷ್ಟು ನೆನ್ಪಿಟ್ಟಿದ್ದೀರಿ? 21 ಅಲ್ಲ? ಅದನ್ನು ಮಾಡಿ ನೋಡೋಣ. 3 3 3 3 4 12, 2 ಉಳಿತು, 3 7 21. ತಿಳ್ಕೊರಿ ಇಂದಿರ. ಮತ್ತು 3 3 4 12, 2 ಉಳಿತು, 3 9 27, 7 7 7. ಇದನ್ನು ಅಪವರ್ತನ ವಿಧಾನದಿಂದ ಬಿಡಿಸೋನು. 3 ಗುಂಡ್ಲೆ 3, 7 ಗುಂಡ್ಲೆ 7 ಸಮ ಅಪವರ್ತನಗಳದ್ದು ಜೋಡಿ ಮಾಡ್ಕೊಳ್ಳೋದು. ಒಂದು ಜೋಡಿ ಒಳಗಿಂದ ಒಂದು ಹೊರಗೆ ತೊಗೊಳ್ಳೋದು. 3 ಹೊರಗೆ ತೊಗೋತೀನಿ, 7 ಹೊರಗೆ ತೊಗೋತೀನಿ. ಎಷ್ಟಾಯ್ತು? 21. ಇದು ಚದರ ಮೀಟ್ರ್ದಾಗ ಐತೆ ಅಂದ್ರೆ ಬಾಹು ಎಷ್ಟಾಯ್ತು? ಮೀಟ್ರ್ ಆಯ್ತು, 21 ಮೀಟ್ರ್ ಆಯ್ತು. ಅದರ ಬಾಹುವಿನ ಉದ್ದವನ್ನು ಕಂಡುಹಿಡಿಯಿರಿ. ಆದ್ದರಿಂದ ಚೌಕದ ಬಾಹುವಿನ ಉದ್ದ ಈಕ್ವಲ್ ಟು ಎಷ್ಟು? 21 ಮೀಟರ್. ಚೌಕದ ಬಾಹುವಿನ ಉದ್ದ ಎಷ್ಟು? 21 ಮೀಟರ್ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ.